ಚಿತ್ರೋದ್ಯಮ ಒಂದ್ ರೀತಿ ಕುಟುಂಬ ಅನ್ನೋ ಮಾತು ಪದೇ ಪದೇ ಚಿತ್ರೋದ್ಯಮದಲ್ಲಿ ತೊಡ್ಕೊಂಡಿರೋದ್ರಿಂದ ಕೇಳೋಕ್ ಸಿಗ್ತಾನೆ ಇರುತ್ತೆ. ಬಟ್ ಭರತ್ ಅವರೇ, ಈ ದರ್ಶನ್ ಅವ್ರ ವಿಚಾರದಲ್ಲಿ ಅವ್ರ ಕುಟುಂಬ ಸದಸ್ಯರು ಅಂತ ಅತಿಯಾಗಿ ಅನ್ಕೊಂಡ್ಬಿಟ್ರ, ಅತಿಯಾಗಿ ಸಲಿಗೆಯಿಂದ ನೋಡ್ಬಿಟ್ರ, ಅಥವಾ ಅದನ್ನ ಕನ್ಸಿಡರೇ ಮಾಡಲಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ನೋಡಿ, ಬಾಮ ಹರೀಶ್ ಅವ್ರು ಹೇಳಿದ್ದಾರೆ ಪ್ರೇಮ್ ಅವ್ರ ಜೊತೆ ಕೆಲಸ ಮಾಡುವಾಗ್ಲೂ ಕಿರಿಕು, ಉಮಾಪತಿ ಅವ್ರ ಕೇಸ್ ಅಂತೂ ಗೊತ್ತೇ ಇದೆ ಏನೆಲ್ಲ ಆಯ್ತು. ನಿಮ್ಮ ಪ್ರಕರಣದಲ್ಲೂ ಕೂಡ ಅಂದ್ರೆ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ದುಡ್ಡು ಹಾಕಿ ನನ್ನ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾನೆ ಅಂತ ಹೇಳಿ ನಿರ್ಮಾಪಕನ ಬಗ್ಗೆ ಆಗ್ಲಿ, ನಿರ್ದೇಶಕನ ಬಗ್ಗೆ ಆಗ್ಲಿ, ಅಥವಾ ಚಿತ್ರ ಸೆಟ್ನಲ್ಲಿದ್ದ ಬೇರೆಯವ್ರ ಬಗ್ಗೆ ಆಗ್ಲಿ ಗೌರವನೇ ಇರ್ಲಿಲ್ವಾ ದರ್ಶನ್ ಅವ್ರಿಗೆ ಅಂತ ಹೇಳಿ? ಪ್ರತಿ ಸಿನಿಮಾ ಸೆಟ್ಟಲ್ಲೂ ಏನಾದ್ರೂ ಒಂದು ಕಿರಿಕ ಅಂತ? ಮೇಡಮ್, ನಂದು ಇದರಲ್ಲಿ ಏನಾಗುತ್ತೆ ಅಂದರೆ, ಅವರ ಹುಡುಗನೇ ಒಬ್ಬ, ಅವ್ರ ಜೊತೆನೇ ಇರೋವಂಥ ಹುಡುಗ, ಅವರು ಹೀರೋ ಆಗಿರ್ತಾರೆ ನಮ್ಮ ಸಿನಿಮಾಲಿ. ನಾನು ಶೂಟಿಂಗ್ ಒಂದು ಸ್ಕೆಡ್ಯೂಲು ಮಾಡ್ತೀನಿ. ಒಂದು ಸ್ಕೆಡ್ಯೂಲ್ ಆದಮೇಲೆ ಏನು ಮಾಡ್ತಾರೆ, ಇವ್ರ ಕೈಲಿ ಫೋನ್ ಮಾಡಿಸ್ತಾರೆ. ನಾವು ಫಂಡ್ಸ್ ಅರೇಂಜ್ ಮಾಡಬೇಕಾಯ್ತಂದರೆ ₹1 ₹2 ಅಲ್ಲ, ₹1.25 ಕೋಟಿ ₹1 ಕೋಟಿ ನಾನು ಅರೇಂಜ್ ಮಾಡಬೇಕಾಗಿರುತ್ತೆ. ಐ ಲಾಸ್ಟ್ ಫಾರ್ 15 days ಟೈಮ್ ಅಷ್ಟೇ. ಡೈಲಾಗ್ಸ್ ಎಲ್ಲ ಮುಗಿದ್ಮೇಲೆ ನಾವು ಶೂಟಿಂಗ್ ಹೋಗ್ಬೇಕಾಗುತ್ತೆ. ವಿತೌಟ್ ಬಡ್ಜೆಟ್ ನಾವು ಹೋಗೋಕ್ಕಲ್ಲ. ಪ್ರೀವಿಯಸ್ ಆಗಿ ನಂಗೆ ಬಡ್ಜೆಟಿಂದಾನೇ ಪ್ರಾಬ್ಲಮ್ ಕೊಟ್ಬಿಟ್ಟಿರ್ತಾರೆ. ₹20 ಹೇಳ್ಬಿಟ್ಟು ₹25 ಮಾಡಿದ್ರೆ ನಾವು ₹5 ಎಲ್ಲಿಂದ ತರೋಣ? ₹1 ₹2 ಅಲ್ಲ, ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಸೊ ನಾನು ಪ್ಲಾನ್ ಆಸ್ ಪರ್ ದ ಪ್ಲಾನ್ ಹೋಗೋಣ, ಕರೆಕ್ಟಾಗಿ ಕೂತ್ಕೊಂಡು ಮ್ಯಾನೇಜರ್ಸ್ ಅಂತ ಇರ್ತಾರೆ ನಮಗೆ, ಆಸ್ ಪರ್ ದಟ್ ಹೋಗೋಣ ಅಂತ ಹೇಳ್ತೀನಿ. ಇವ್ರು ಯಾರೋ ಇನ್ವೆಸ್ಟ್ರನ್ನ ಕರ್ಕೊಬಂದು, ಆ ಡೈರೆಕ್ಟ್ರು ಆ ಹೀರೋ ಸೇರ್ಕೊಂಡು ಯಾರನ್ನೋ ಇನ್ವೆಸ್ಟ್ರ್ ಕರ್ಕೊಬಂದು, ಅವ್ನು ಫ್ರಾಡ್, ಅವ್ನು ಫ್ರಾಡ್ ಅಂದಿದ್ದಕ್ಕೆ ಹೋಗಿ ಇವ್ರ ಹತ್ರ ದರ್ಶನ್ ಸರ್ ಹತ್ರ ಹೋಗ್ಬಿಟ್ಟು ನನಗೆ ನೈಟ್ ಅಂಡ್ ನೈಟ್ ಫೋನ್ ಮಾಡಿಸಿ ಬಾಯಿ ಬಂದಂಗೆ ಬಯಸ್ತಾರೆ. ದರ್ಶನ್ ಅವ್ರಿಗೂ ನಿಮ್ಮ ಚಿತ್ರಕ್ಕೂ ಹೆಂಗ್ ಸಂಬಂಧ ಆಯ್ತು? ಕೇವಲ ಅವ್ರಿಗೆ ಪರಿಚಯ ಇರೋ ಹುಡುಗ ಅನ್ನೋ ಕಾರಣಕ್ಕೆ ಮಾತ್ರ ಇಷ್ಟೆಲ್ಲ ಇಂಟರ್ಫಿಯರೆನ್ಸ್? ಮತ್ತೊಂದು ಅಂದರೆ, ನಾನು ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ದಿದ್ದ ಅಭಿಮಾನಿ ನಾನೊಬ್ಬ. ಸೊ ಅವ್ರ ಜೊತೆ ನಾನು ಎಲ್ಲ ಶೇರ್ ನೋಡಿ, ನನಗೆ ಗೊತ್ತಿಲ್ಲ, ಆಶ್ಚರ್ಯ ಆಗುತ್ತೆ. ಅಭಿಮಾನಿ ರೇಣುಕಾ ಸ್ವಾಮಿನೂ ಅಂತೆ, ನೀವು ಅಭಿಮಾನಿ ಅಂತ ಹೇಳ್ತಿದ್ದೀರಿ. ಉಮಾಪತಿ ಅವ್ರನ್ನ ಮಧ್ಯಾಹ್ನ ಮಾತಾಡಿಸ್ದೆ, ನನಗೆ ಬಹಳ ಕ್ಲೋಸ್ ಇದ್ರು ಅಂದ್ರೆ, ಯಾರು ಅಭಿಮಾನಿ ಅನ್ಕೊಂಡು ಹೋಗ್ತಾರೆ, ಯಾರು ಕ್ಲೋಸ್ ಅನ್ಕೊಂಡು ಹೋಗ್ತಾರೆ, ಅವ್ರ ಮೇಲೇನೆ ಪೌರುಷ ತೋರಿಸೋದ? ಅಯ್ಯಪ್ಪ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದೇ ಹೇಳ್ತಾ ಇದ್ದೀನಲ್ಲ ಮೇಡಮ್, 2 ಪಾಯಿಂಟ್ ಆಫ್ ವ್ಯೂ ನೋಡಬೇಕು. ಈಗ ಕೋರ್ಟಲ್ಲಿ ಹೋದ್ರೂ ಜಡ್ಜ್ ಸಾಹೇಬ್ರು ಏನು ಮಾಡ್ತಾರೆ, ಎರಡೂ ಕೇಳ್ತಾರೆ, ಒಬ್ರದ್ದು ಕೇಳಲ್ಲ. 2 ವರ್ಷನ್ ಕೇಳಾದ್ಮೇಲೆ ಅದಕ್ಕೊಂದು ಜಡ್ಜ್ಮೆಂಟ್ ಕೊಡ್ತಾರೆ. ಇಲ್ಲೇನಾಗ್ತಿತ್ತು, ನಮ್ಮ ಹುಡುಗ ಹೇಳ್ತಾ ಇದ್ದಾನಲ್ಲ, ಆ ಟೈಮಲ್ಲಿ, ಆ ಪಾಯಿಂಟ್ ಟೈಮಲ್ಲಿ ಏನಾಗ್ತಿದ್ರು, ಪಕ್ಕದಲ್ಲಿ ಯಾರು ಇರ್ತಿದ್ರು ಅವ್ರ ಮಾತು ಕೇಳ್ತಾ ಇದ್ರು. ಈ ಕಡೆ ವರ್ಷನ್ ಕೇಳಕ್ಕೆ ರೆಡಿ ಇರ್ತಿರ್ಲಿಲ್ಲ ಅವರು. ಎಷ್ಟೋ ಸತಿ ನನಗೆ ಅದೇ ಆಗಿರೋದು. ಅವಂದು ಯಾರ್ದೋ ಬೇಳೆ ಬೇಯಿಸ್ಕೊಳಕ್ಕೆ ನನ್ನನ್ನು ಸಿಕ್ಕಾಕ್ಸ್ದ. ನನ್ನ ಲಕ್ಷಾಂತರ ರೂಪಾಯಿ ಹಾಳಾಯ್ತು. ಈಗ ದರ್ಶನ್ ಸರ್ ಹೇಳ್ದಂಗೆ ನನಗೆ ಹೇಳಿದ್ರು, ಇನ್ನೊಬ್ಬನ ಜೀವನದ ಜೊತೆ ಆಟ ಆಡ್ತಾ ಇದೆಯಾ ನೀನು ಅಂತ. ಅದೇ ಆಡಿಯೋ ಇವಾಗ ವೈರಲ್ ಆಗಿರೋದು. ನನ್ನ ಜೀವನ ಏನಾಗುತ್ತೆ ಅಂತ ಒಂದ್ಸತಿ ನೋಡ್ಲಿಲ್ಲ ಅವರು. ಯಾಕಂದ್ರೆ ಅವ್ರನ್ನ ನಂಬಿ ನಾನು ಕೋಟ್ಯಾಂತರ ರೂಪಾಯಿ ತರ್ತಿದ್ದೆ. ವೈರಲ್ ಆಗಿರೋ ಆಡಿಯೋದಲ್ಲಿ ಆಶ್ಚರ್ಯ ಏನಂತಂದ್ರೆ, ಚಿನ್ನ ಅಂತ ಮಾತಾಡಿಸ್ತಾರೆ, ಕಡೆಗೆ ನೀನು ಉಳಿದಿರೋದಿಲ್ಲ ಅಂತಾನು ಹೇಳ್ತಾರೆ. ಅಂದ್ರೆ ಅದೇನ್ ಪ್ರೀತಿ ಅಂತನಾ, ಬೆದರಿಕೆ ಅಂತನಾ, ಏನಂತ ಅರ್ಥ ಮಾಡ್ಕೊಳ್ಬೇಕು ಅದನ್ನ? ಅವರೇ ಹೇಳಿದಾರಲ್ಲ, ಇದನ್ನ ಏನಾರ ಅನ್ಕೋ, ವಾರ್ನಿಂಗ್ ಅನ್ಕೋ, ಏನಾರ ಅನ್ಕೋ ಅಂತಾರೆ. ಅಂಡ್ ಮೋರ್ ಓವರ್ ಏನಾಗ್ತಿದೆ, ಅದು ಅಪ್ಲೋಡ್ ಆಗಿರೋ 2022 ಆಗಸ್ಟ್ 10 ಈಗ ಜನ ಅದನ್ನು ವೈರಲ್ ಮಾಡ್ತಿದ್ದಾರೆ. ಈ ಪ್ರಕರಣ ಏನಾಯ್ತು ಅದಾದ್ಮೇಲಿಂದ ವೈರಲ್ ಮಾಡ್ತಿದ್ದಾರೆ. ಅದು ನಾನು ಮಾಡಿರೋದಲ್ಲ, ಅಥವಾ ನಾನೇನು ಕಾಸು ಕೊಟ್ಟು ಮಾಡಿಸ್ತಾ ಇಲ್ಲ ಅದನ್ನ. ಈಗ ಏನಾಗ್ತಿದೆ, ನನಗೆ ತುಂಬಾ ಥ್ರೆಟ್ಸ್ ಬರ್ತಾ ಇದೆ. ಈಗ ನಾನು ಮೊನ್ನೆ ಹೋಗಿದ್ದು, ನಾನು ಕಂಪ್ಲೇಂಟ್ ಕೊಡೋಕ್ಕಲ್ಲ, ನನಗೆ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ನಾನು ಕೆಂಗೇರಿ ಸ್ಟೇಷನ್ಗೆ ಹೋಗಿದ್ದು. ಯಾಕಂದ್ರೆ ನನ್ನ ಲೈಫ್ ನನಗೆ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ ನಾನು ಪ್ರೊಟೆಕ್ಷನ್ ಕೇಳಕ್ಕೆ ಹೋಗಿದ್ದು. ಈಗೇನು ಮಾಡ್ತಿದ್ದಾರೆ, ಮೀಡಿಯಾಗೆ ಬಂದಿದ್ದೀನಿ ನಾನು. ಇವಾಗ ನೀವು ಕರೆದ್ರಿ, ನಿಮ್ಮ ಹತ್ರ ಬಂದೆ. ಈಗ ನೆನ್ನೆ ಇನ್ನೊಂದು ಚಾನಲಲ್ಲಿ ಕೂತಿದ್ದೆ. ನಾನೇಂತೂ ಕೂತಿರೋದು ಅಂದರೆ, ಆ ಹುಡುಗ ಯಾರು ನನಗೆ ಆ ಹೀರೋ ಇದ್ನಲ್ಲ, ಆ ಹೀರೋದು ಏನು ಬಣ್ಣ ಬಯಲು ಮಾಡಬೇಕು ಅಂತ ಕೂತಿರೋದು ಬಿಟ್ರೆ. ಈಗಲೂ ಬರ್ತಿದ್ಯಾ ಥ್ರೆಡ್ ಕಾಲ್ಸ್ ಎಲ್ಲ ಬರುತ್ತಾ ನಿಮಗೆ? ಮೆಸೇಜ್ಗಳು ಬರುತ್ತೆ. ಈಗ ಯಾರು ಫೋನ್ ಮಾಡ್ತಾ ಇಲ್ಲ, ಬೇಕು ಅಂತ ನಾನು ಕಾಲ್ ರೆಕಾರ್ಡರ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡ್ತೀನಿ. ಏನು ಬರುತ್ತೆ ಮೆಸೇಜಸ್, ಏನಂತ ಬರುತ್ತೆ? ಅದೇ ಅಮ್ಮ, ಅಕ್ಕ, ಏನೇನೋ ಬರ್ತವೆ ಅವೆಲ್ಲ. ಓಕೆ ಸುನಿಲ್ ಸರ್, ಅದನ್ನ ಅಲ್ಲಿಗೆ ಬಿಟ್ಟು ಸುನಿಲ್ ಸರ್, ಈಗ ರೇಣುಕಾ ಸ್ವಾಮಿ ಕೇಸ್ಗೆನೆ ವಾಪಸ್ ಬರೋದಾದ್ರೆ, ದರ್ಶನ್ ಅವರು ಹೇಳ್ತಾ ಇರೋದು ಕೊಲೆಗೆ ನಾನು ಕಾರಣ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಪೊಲೀಸರ ಮುಂದೆ ಅನ್ನೋದು ಮಾಹಿತಿ. ನಾನು ಹೊಡೆದಿದ್ದು ಲೈಟ್ ಆಗಿತ್ತು, ಕೊಲೆ ಆಗೋ ಹಂತಕ್ಕೆ ಇರಲಿಲ್ಲ, ಅಂದ್ರೆ ಸತ್ತು ಹೋಗೋ ಹಂತಕ್ಕೆ ನಾನು ಹೊಡಿಲಿಲ್ಲ ಅಂತಲೋ, ಅಥವಾ ಯಾರೋ ನಾನು ಹೋದ್ಮೇಲೆ ಮಾಡಿಬಿಟ್ರು ನನಗಿದು ಗೊತ್ತಾಗ್ಲಿಲ್ಲ ಅಂತಲೋ, ಅದೇ ನಿಜ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಇನ್ ಕೇಸ್ ಸಾಧ್ಯ ಆದರೆ ದರ್ಶನ್ ಅವರಿಗೆ ಶಿಕ್ಷೆ ಅನ್ನೋ ಪ್ರಮಾಣದಲ್ಲಿ ಕಡಿಮೆ ಆಗೋ ಪಾಸಿಬಿಲಿಟೀಸ್ ಏನಾದರೂ ಇದೆಯಾ? ಖಂಡಿತ ಮೇಡಮ್. ಈಗ ಏನಾಗುತ್ತೆ, ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ಬರ್ತವ್ರ ಎಲ್ಲ ಮಾಹಿತಿ ಕೂಡ ಸ್ವಲ್ಪ ಊಹಾಪೋಹ ಸೇರಿದೆ.
ಬಿಕಾಸ್ ನಮ್ಮ ಹತ್ರ ಯಾರ ಹತ್ರ ಒಫಿಷಿಯಲ್ ಡಾಕ್ಯುಮೆಂಟ್ಸ್ ಇಲ್ಲ, ಎಲ್ಲವೂ ಕೂಡ ಪೊಲೀಸ್ ಇಲಾಖೆಯ ಸುಪರ್ದಿನಲ್ಲಿದೆ. ಅನ್ಲೆಸ್ ಅಂಡ್ ಅಂಟಿಲ್ ಚಾರ್ಜ್ ಶೀಟ್ ಫೈಲ್ ಆಗಿ ಇಟ್ ಬಿಕಮ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್ ಇನ್ ದ ಕೋರ್ಟ್, ಅಲ್ಲಿ ಸಿಗೋವರೆಗೂ ನಮಗೆ ನಿಜವಾಗ್ಲೂ ಯಾವ ಸೆಕ್ಷನ್ ಅಡಿನಲ್ಲಿ ದರ್ಶನ್ ಅವ್ರನ್ನ ಇವರು ಟ್ರಯಲ್ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಸೆಕೆಂಡ್ ಥಿಂಗ್, ಒಂದು ಪಕ್ಷ ದರ್ಶನ್ ಅವ್ರು ಹೇಳಿದ್ದೆ ಸತ್ಯ ಆದರೆ ನಾನು 2 ಕಪಾಳ ಕೊಡ್ದು ಹೋದೆ, ಬುದ್ಧಿ ಹೇಳಿ ಇವ್ನಿಗೆ ಪಾಠ ಕಲಿಸ್ರಿ ಅಂತ ಹೇಳ್ಬಿಟ್ಟು ಇವ್ನಿಗೆ ಮನೆ ಕಳ್ಸ್ರಪ್ಪ ಅಂತ ಹೇಳ್ಬಿಟ್ಟು ಹೋದೆ, ನಮ್ಮ ಹುಡುಗರು ಹಿಂದೆ ಇದ್ದವರು ಅವರು ಮೃಗೀಯವಾಗಿ ವರ್ತನೆ ಮಾಡಿ ಅವರು ಅವನ್ನ ಕೊಂದಿದ್ದಾರೆ ಅನ್ನೋದಾದ್ರೆ 302 ಯಾವುದೇ ಕಾರಣಕ್ಕೂ ಬರೋದಿಲ್ಲ. 304 ಅಡಿನಲ್ಲಿ ಬರ್ತಾರೆ, ಕಲ್ಪೇಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್, ಬಟ್ ದಟ್ ಈಸ್ ಆಲ್ಸೋ ಪನಿಷಬಲ್ ಅಪ್ ಟು 10 years. ಅದು ಬಹಳ ಸೀರಿಯಸ್ ಆಗ್ತದೆ. ಎರಡನೇದು, ನನಗೆ ಕೊಲೆ ಮಾಡೋ ಉದ್ದೇಶ ಇತ್ತಾ ಇಲ್ಲ ಬರೀ ಅವನಿಗೆ ಬುದ್ಧಿ ಹೇಳೋ ಉದ್ದೇಶ ಇತ್ತಾ, ಇದೆಲ್ಲವೂ ಕೂಡ ತನಿಖಾಧಿಕಾರಿಯ ಅತ್ಯಂತ ಹೆಚ್ಚಿನ ಜವಾಬ್ದಾರಿ. ಬಿಕಾಸ್ ಈಗ ಎಲ್ಲೋ ಮೆಟೀರಿಯಲ್ ಕಲೆಕ್ಟ್ ಮಾಡಬೇಕು, ಒಂದು ಫಾರೆನ್ಸಿಕ್ ಎಕ್ಸಾಮಿನೇಷನ್ ರಿಪೋರ್ಟ್ ಬರಬೇಕು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ, ಟೆಕ್ನಿಕಲ್ ಎವಿಡೆನ್ಸಸ್ ಇದೆ, ಡಿಜಿಟಲ್ ಎವಿಡೆನ್ಸಸ್ ಇದೆ. ಅವ್ರನ್ನ ಆ ಸ್ಥಳಕ್ಕೆ ಕರೆಸಿದವ್ರು ಯಾರು, ಯಾಕೆ ಅವ್ರನ್ನ ಆ ಸ್ಥಳಕ್ಕೆ ಕರೆಸಿದ್ರು ಅಷ್ಟು ಜನ, ಮತ್ತು ಇನ್ನೊಂದು ಅವ್ರನ್ನ ರೇಣುಕಾಸ್ವಾಮಿನ ಅಲ್ಲಿಂದ ಕರೆಸಿದಾಗ ಮನೆಗೂ ಆಫೀಸ್ಗೂ ಕರೆಸಿ ಬುದ್ಧಿ ಹೇಳ್ಬೋದಿತ್ತು. ದಟ್ಸ್ ವಾಟ್ ದ ಪ್ರಾಸಿಕ್ಯೂಷನ್ ಸೇಸ್ ನಾವು. ನೀವು ಬುದ್ಧಿ ಹೇಳಂಗಿದ್ರೆ ಮನೆಗೆ ಕರೆಸಿ ಆಫೀಸ್ ಕರೆಸಿ ಬುದ್ಧಿ ಹೇಳ್ಬೋದಿತ್ತು, ನೀವು ಶೆಡ್ಗೆ ಯಾಕೆ ಕರ್ಕೊಂಡು ಹೋದ್ರಿ? ಸೊ ಅಲ್ಲೊಂದು ಎಲಿಮೆಂಟ್ ಬರ್ತದೆ, ನಿಮ್ಮ ಉದ್ದೇಶ ಏನು. ಸೆಕೆಂಡ್ ಥಿಂಗ್, ಶೆಡ್ ಹತ್ರ ಬಂದಾಗ 25 ಜನ ಅಥವಾ 15 ಜನ ಯಾಕೆ? 15 ಜನ ಯಾಕೆ? ಅದನ್ನು ಕೂಡ ದರ್ಶನ್ ಅವ್ರು ಜಸ್ಟಿಫೈ ಮಾಡಬೇಕಾಗ್ತದೆ. ಇವನ್ನ ಹೆದರ್ಸ್ಲಿಕ್ಕೆ ನಾನು ಕರೆಸಿದೆ, ನಾನು ಹೊಡೆಯೋ ಉದ್ದೇಶ ನನಗೆ ಇರಲಿಲ್ಲ, ಬಟ್ ನನ್ನ ಹೆಸರಿನಲ್ಲಿ ಇವರು ಮಾಡಿ ನನ್ನ ತಲೆಗೆ ಕಟ್ತಾ ಇದ್ದಾರೆ, ಮಾಡಿದವರೆಲ್ಲ ಇವರು, ಲಾಸ್ಟ್ಗೆ ನಾನು ಸ್ಟಾರ್ ಅಂತ ಹೇಳಿ ನನ್ನ ತಲೆಗೆ ಕಟ್ತಾ ಇದ್ದಾರೆ ಅಂತೇಳಿ ಅವ್ರ ಸ್ಟ್ಯಾಂಡು. ನಾರ್ಮಲಿ ಯಾರ ಮೇಲೆ ನಾವು ಆರೋಪ ಮಾಡ್ತೀವಿ ಅವ್ರದ್ದೊಂದು ಸ್ಟ್ಯಾಂಡ್ ಇದ್ದೇ ಇರುತ್ತೆ. ಕಾನೂನಾತ್ಮಕವಾಗಿ ನ್ಯಾಯಾಧೀಶರು 2 ಸ್ಟ್ಯಾಂಡನ್ನು ಕೇಳ್ತಾರೆ, ಯಾವತ್ತೂ ಕೂಡ ನ್ಯಾಯಾಲಯದಲ್ಲಿ ಎರಡನ್ನೂ ಕೇಳಿ ತೀರ್ಪನ್ನು ಕೊಡುವಂಥದ್ದು. ಈಗ ಪೊಲೀಸ್ ಅಧಿಕಾರಿಗಳಿಗೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಇದೆ. ಬಿಕಾಸ್ ದೇ ವಿಲ್ ಹ್ಯಾವ್ ಟು ಪ್ರೂವ್ ಬಿಯಾಂಡ್ ರೀಸನಬಲ್ ಡೌಟ್ ದಟ್ ಮಿಸ್ಟರ್ ದರ್ಶನ್ ಅವರೇ ಮಾಡಿರುವಂಥದ್ದು, ದರ್ಶನ್ ಅವರ ಕೈಯಿಂದನೇ ಈತನ ಕೊಲೆ ಆಗಿದೆ ಅಂತ ಹೇಳಿ ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡಬೇಕು. ಅದಕ್ಕೆ ಅವ್ರಿಗೆ ಸಾಕ್ಷ್ಯ, ಈಗ ಫಾರ್ ಎಕ್ಸಾಂಪಲ್ ಬಟ್ಟೆಗಳನ್ನೆಲ್ಲ ಮೊನ್ನೆ ಸೀಸ್ ಮಾಡ್ತಾ ಹೋದ್ರು, ದರ್ಶನ್ ಅವ್ರ ಬಟ್ಟೆನೂ ಸೀಸ್ ಮಾಡಿದ್ದಾರೆ. ಒಂದು ಪಕ್ಷ ರೇಣುಕಾಸ್ವಾಮಿ ಅವರ ಬ್ಲಡ್ ಪಾಪ ಡ್ರೈನೇಜ್ ಅಲ್ಲೆಲ್ಲ ಇಳಿದು ಫೋನ್ ಎಲ್ಲ ಹುಡುಕಾಡ್ತಾ ಇದ್ರು, ಅದಷ್ಟು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ರೇಣುಕಾಸ್ವಾಮಿಯ ಮೊಬೈಲ್ ನಲ್ಲಿ ಅನೇಕ ಕೆಲವು ಮೆಸೇಜಸ್ ಇರ್ಬೋದು, ಅಥವಾ ಇವರು ಆತನ ಕಾಲ್ ಮಾಡಿದಾಗ ಯಾರು ದರ್ಶನ್ ಅವ್ರ ಸಹಚರರು ಮಾಡಿದಾಗ ಅಥವಾ ಅವರಿಂದ ಈತನಿಗೆ ಬಂದಾಗ, ಇವೆಲ್ಲವೂ ಕೂಡ ಬಹಳಷ್ಟು ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಆಗ್ತದೆ ಕೋರ್ಟ್ನಲ್ಲಿ ಪ್ರೂವ್ ಮಾಡಲಿಕ್ಕೆ. ದಟ್ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಪ್ರೂವ್ ಮಾಡೋದು ಬಹಳ ಕಷ್ಟ. ನಿಜ. ಹಾಗಾಗಿ ಮತ್ತೆ ಇನ್ನೆರಡನೇದು, ಐ ಜಸ್ಟ್ ಆಡ್ ಓನ್ಲಿ 2 lines. ಅನೇಕರು ಈಗ ಸ್ಯಾಂಡಲ್ವುಡ್ ಅಲ್ಲಿ ಅಲಿಗೇಷನ್ ಮಾಡ್ತಿದ್ದಾರೆ, ದರ್ಶನ್ ಅವ್ರು ನಮ್ಗೆ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು. ಮೇಡಮ್, ಸಹಜವಾಗಿ ಏನಾಗ್ತದೆ, ಒಬ್ರು ಬಿದ್ದಾಗ 4 ಜನ ಕಲ್ಲು ಹಾಕೋದು ಸಹಜ. ಯಾವುದೇ ಸ್ಟಾರ್ ತಗೊಳ್ಳಿ ನೀವು, ದರ್ಶನ್ ಅವರು ಒಬ್ಬರೇ ಅಲ್ಲ, ಎಲ್ಲಾ ಸ್ಟಾರ್ಗಳನ್ನು ತಗೊಳ್ಳಿ, ಅವ್ರು ಬೆಳೆಯುವಂತ ಹಂತದಲ್ಲಿ ಅನೇಕರ ಕಡೆ ಒಂದ್ ಸ್ವಲ್ಪ ಅಷ್ಟು ಗಲಾಟೆಗಳನ್ನು ಮಾಡ್ಕೊಂಡಿರ್ತಾರೆ. ಬಟ್ ಯಾರೇ ಫಾರ್ ಎಕ್ಸಾಂಪಲ್ ಬರುತ್ತಿದ್ದಾರೆ, ಅವ್ರಿಗೇನೋ ಸಮಸ್ಯೆ ಇತ್ತು, ದಿ ಶುಡ್ ಹಾವ್ ಫೈಲ್ಡ್ ಎ ಕಂಪ್ಲೇಂಟ್ ಅಲ್ವಾ? 2 ವರ್ಷ ಆದ ನಂತರ ಈಗ ವೈರಲ್ ಆಗುವಂತದ್ದು ಸಹಜ. ಎಲ್ಲರೂ ಕೂಡ ಕಂಪ್ಲೇಂಟ್ ಫೈಲ್ ಕಂಪ್ಲೇಂಟ್ ಮಾಡಿದ್ದೀನಿ. ಓಕೆ, FIR ಆಗಿದೆಯಾ? ಅದು NCR ಆಗಿತ್ತು, FIR ಮಾಡಲಿಲ್ಲ. ಅದನ್ನ ಅವ್ರು ಫಾಲೋ ಅಪ್ ಮಾಡಿ ನನ್ಗೆ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಈಗ ಬಂದಿರುವಂತ ವಿಚಾರ, ದರ್ಶನ್ ಅವರು ತಮ್ಮ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ. ತಮ್ಮ ಹೆಂಡತಿಗೆ ಹೊಡೆದಂತ ಇಶ್ಯೂನಲ್ಲಿ ಬದಲಾವಣೆ ಆಯ್ತಾ? ಮತ್ತೆ ಅದಾದ ನಂತರ ತಮ್ಮ ಸಂಗಡಿಗರೇನಾದ್ರೂ ಸಂಗಡಿಗರ ಸಹವಾಸ ಮಾಡಿ, ಆಗ್ಲೇ ತಮ್ಮ ಹತ್ರ ಮಾತಾಡ್ತಿದ್ದಾಗ ಸಂಜಯ್ ದತ್ ಉದಾಹರಣೆ ನಾವು ಮಾತಾಡ್ತೀವಿ. ಸಂಜಯ್ ದತ್ ಅವ್ರದ್ದು ಆಲ್ಮೋಸ್ಟ್ ಹೋಲಿಕೆ ಆಗ್ತದೆ. ಅವರು ಅದ್ಭುತವಾದಂತ ನಟ, ಬಟ್ ತಮ್ಮ ಜೊತೆಲಿದ್ದಂತ ಸಹಚರರಿಂದ ಅವರು ಕೂಡ ಹಾಳಾಗ್ತಾರೆ. ಮತ್ತು ಲಾಸ್ಟ್ ಅಲ್ಲಿ ಅವ್ರಿಗೆ ಟಾಡಾ ಪ್ರಕರಣದಲ್ಲಿ ಸಿಕ್ಕಾಕೊಂತಾರೆ, ಬಾಂಬೆ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸಿಕ್ಕಾಕೊಂತಾರೆ. ಅವ್ರ ತಂದೆ ಸುನಿಲ್ ದತ್ ಅವರು ಫೇಮಸ್ ಪಾರ್ಲಿಮೆಂಟೇರಿಯನ್ ಅವರು. ಯಾಕೆ ನೀನ್ ಇಟ್ಟಿದ್ಯಾ ಅಂದ್ರೆ ಒಂದೇ ಕಾರಣ ಹೇಳ್ತಾರೆ, ನಾನು AK-56 ಇತ್ತು ಅವ್ರ ಮನೇಲಿ. ಜಡ್ಜ್ ಸಾಹೇಬ್ರು ಕೇಳ್ತಾರೆ, AK-56 ಯಾಕೆ ನಿನಗೆ? ಆಗ ಅವ್ರು ಹೇಳ್ತಾರೆ, ನನ್ನ ತಂದೆಗೆ ಒಂದು ಲೈಫ್ ಥ್ರೆಟ್ ಇತ್ತು, ಅವ್ರಿಗೋಸ್ಕರ ಇಟ್ಕೊಂಡೆ ಅಂದಾಗ ಟಾಡಾ ಪ್ರಕರಣದಿಂದ ಅವ್ರನ್ನ ಬಿಡುಗಡೆ ಮಾಡಿ ಆರ್ಮ್ಸ್ ಆಕ್ಟ್ ಅಲ್ಲಿ ಅವ್ರಿಗೆ 5 ವರ್ಷ ಶಿಕ್ಷೆ ಆಗ್ತದೆ. ಅವರು ಜೈಲ್ಗೆ ಹೋಗಿ ಬರ್ತಾರೆ. ದೆನ್ ಹಿ ಚೇಂಜಸ್ ಎ ಲಾಟ್, ತಮ್ಮ ಎಂಟೈರ್ ಬಿಹೇವಿಯರ್ಗಳನ್ನ ಚೇಂಜ್ ಮಾಡ್ಕೋತಾರೆ. ನಿಜ.